ನಮಸ್ಕಾರ ಸ್ನೇಹಿತರೆ, 24-25 ಬಜೆಟ್ ಏನು ಕೇಂದ್ರ ಸರ್ಕಾರ ಕೊಟ್ಟಿದೆ ಅದ್ರ ಬಗ್ಗೆ ನಾನು ಹೇಳಲೇಬೇಕು. ಯಾಕೆಂದರೆ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದ ಮಗಳು, ಕರ್ನಾಟಕದಿಂದ ಆರಿಸಿ ಹೋಗಿರ್ತಕ್ಕಂಥ ಸಚಿವೆ ಅವರು ಕರ್ನಾಟಕಕ್ಕೆ ಏನು ಕೊಡದೇ ಇದ್ದದ್ದು ಬಹಳ ವಿಷಾದದ ಸಂಗತಿ. ಏಕೆಂದರೆ ಕರ್ನಾಟಕದಿಂದ ಆರಿಸ್ಕೊಂಡು ಹೋಗಿ ಕರ್ನಾಟಕಕ್ಕೆ ಯಾವುದೇ ರೀತಿ ಹಣಕಾಸಿನ ನೆರವು ಕೊಡದೇ ಇರೋದು, ಫಂಡ್ಸ್ ಕೊಡದೇ ಇರೋದು, ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಅವರು ಸಪೋರ್ಟ್ ಮಾಡದೇ ಇರೋದು ತುಂಬ ವಿಷಾದದ ಸಂಗತಿ. BJPಯವರಿಗೆ ಕಾಂಗ್ರೆಸ್ ಮೇಲೆ ಯಾವುದೇ ರೀತಿ ದ್ವೇಷ ಇದ್ರೂ ಕರ್ನಾಟಕದ ಜನತೆ ಏನು ತಪ್ಪು ಮಾಡಿದ್ದಾರೆ ರೀ? ಕರ್ನಾಟಕದ ಜನತೆಗೆ ನೀವು ಯಾಕ್ರಿ ಯಾವುದೇ ರೀತಿ ಬಜೆಟ್ನಲ್ಲಿ ಕೊಟ್ಟಿಲ್ಲ? ಅಟ್ಲೀಸ್ಟ್ ಒಂದು 4-5 ಸಿಟಿ ಆದರೂ ಡೆವಲಪ್ಮೆಂಟ್ಗೆ ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತೇಳಿ 2,000-3,000 ಕೋಟಿ ರಿಲೀಸ್ ಮಾಡಿದರೆ ಬಜೆಟಲ್ಲಿ, ಆವಾಗ ನಿಮ್ಮನ್ನು ಅಪ್ರಿಸಿಯೇಷನ್ ಮಾಡ್ಬೋದಾಗಿತ್ತು. ಅದನ್ನು ಬಿಟ್ಬಿಟ್ಟು ನೀವು ಕರ್ನಾಟಕಕ್ಕೆ ಈ ಸಲ ಏನೂ ಕೊಡದೇ ಇರೋದು ಭಾಳ ವಿಷಾದದ ಸಂಗತಿ. ನಿರ್ಮಲಾ ಸೀತಾರಾಮನ್ ಅವರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಆಮೇಲೆ ಇನ್ನೊಂದು ನಾನು ಹೇಳಬೇಕಾಗಿದ್ದೇನು ಅಂದರೆ, ಹಲವಾರು ಜನ ನನಗೆ ಫೋನ್ ಮಾಡಿ ತಿಳಿಸ್ತಾರೆ, ನೀವು ಆ ಪಾರ್ಟಿ ಪರವಾಗಿ ಮಾತಾಡ್ತೀರಾ, ಈ ಪಾರ್ಟಿ ಪರವಾಗಿ ಮಾತಾಡ್ತೀರಾ, ಈ ಸಂಘಟನೆ ಪರವಾಗಿ ಮಾತಾಡ್ತೀರಾ ಅಂತ. ನಾನು ಯಾವುದೇ ಪಾರ್ಟಿ ಪರವಾಗಿ ಮಾತಾಡೋಲ್ಲ. ಯಾವುದೇ ತಪ್ಪು ಮಾಡ್ತಾರಲ್ಲ ಆ ತಪ್ಪು ವಿರುದ್ಧವಾಗಿ ಮಾತಾಡ್ತೀನಿ, ಅವರಿಗೆ ನ್ಯಾಯ ದೊರಕಿಸ್ಕೊಡೋ ಅಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.